ಆಷಾಢ ಮುಗಿದು ಶ್ರಾವಣ ಮಾಸ ಬರ್ತಿದ್ದಂತೆ ಸಾಲು ಸಾಲು ಹಬ್ಬಗಳ ಸರಣಿ ಆರಂಭ ಆಗುತ್ತೆ. ಮಳೆಯ ನಡುವೆಯೂ ಹಬ್ಬದ ಖರೀದಿಗೆ ಜನ ಮುಗಿಬಿದ್ದಿದ್ದು ನಗರದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಹಬ್ಬದ ಕಲರವ ಜೋರಾಗಿದೆ. ಹೂವು, ಹಣ್ಣು, ಲಕ್ಷ್ಮಿ, ಅಲಂಕಾರಿಕ ವಸ್ತುಗಳು ಸೇರಿದಂತೆ ಹಬ್ಬಕ್ಕೆ ಬೇಕಾದ ಸಾಮಗ್ರಿಗಳ ಖರೀದಿ ಭರಾಟೆಗೆ ಜನ ಮುಗಿಬಿದ್ದಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಮಾರುಕಟ್ಟೆಗಳಲ್ಲಿ ಕಳೆಗಟ್ಟಿದ ವರಮಹಾಲಕ್ಷ್ಮಿ ಹಬ್ಬದ ಕಲರವ. ಬೆಲೆ ಏರಿಕೆ ನಡುವೆಯೂ ಖರೀದಿಗೆ ಮುಗಿಬಿದ್ದ ಹೆಂಗಳೆಯರು. ಹಬ್ಬ 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 ಹಬ್ಬ, ಇದು ಕರುನಾಡ ಮನೆ ಮನೆ ಹಬ್ಬ. ಹಬ್ಬ 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 ಹಬ್ಬ. ಆಷಾಢ ಮಾಸ ಬೆಲೆ ಇರ್ತದೆ. ಅದಕ್ಕಿಂತ ಒಂದು 10-20 ರೂಪಾಯಿ ಜಾಸ್ತಿ ಇರ್ತದೆ. ಒಂದು 700 ರೂಪಾಯಿ 800 ರೂಪಾಯಿ ಮಾಡ್ತೀನಿ. 50 ರೂಪಾಯಿ 100 ರೂಪಾಯಿ ಜಾಸ್ತಿ ಇರ್ತದೆ ಸರ್. ಇದು ಕಮ್ಕಂಬ್ರ ಬಂದೆ 300 ರೂಪಾಯಿ ದಿಂಡು, 300-400. 1 kg ಮೇಲೆ 200 ರೂಪಾಯಿ 300 ರೂಪಾಯಿ ಸಿಕ್ಕಿದ್ರೆ ವ್ಯಾಪಾರ ಮಾಡ್ತೀನಿ ಸರ್, ಅಷ್ಟೇ. ಇಲ್ಲ ಸರ್ ಹೋದ್ ವರ್ಷ ಬೆಲೆ ಇತ್ತು, ಈ ವರ್ಷ ಏನು ಇಲ್ಲ ಸರ್. ಯಾಕಂದ್ರೆ ಪದೇ ಈ ತರ ಮಳೆ ಬೇರೆ ಇರ್ಕೊಂಡ್ಬಿಡ್ತದೆ, ಅದರಲ್ಲೇ ವ್ಯಾಪಾರಕ್ಕೆ ಸ್ವಲ್ಪ ಏಟು. ಇದರ ಜೊತೆಗೆ ಒಂದು ಜೊತೆ ಬಾಳೆಕಂದು 100 ರೂಪಾಯಿ ಆಗಿದ್ದು, ಮಾವಿನ ಎಲೆ ತೋರಣ 20ರಿಂದ 50 ರೂಪಾಯಿಗೆ ಹೆಚ್ಚಳವಾಗಿದೆ. ಒಟ್ನಲ್ಲಿ ಮಳೆಯ ನಡುವೆಯೂ ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಖರೀದಿ ಜೋರಾಗಿದೆ. ದರ ಏರಿಕೆಯ ನಡುವೆಯೂ ಹಬ್ಬದ ಸಂಭ್ರಮಕ್ಕೆ ಸಿಟಿ ಮಂದಿ ಯಾವುದೇ ಕೊರತೆ ಮಾಡಿಕೊಳ್ತಿಲ್ಲ. ಹಬ್ಬದ ಸಡಗರದ ನಡುವೆ ಬೆಲೆ ಏರಿಕೆ ಮಾತ್ರ ಗ್ರಾಹಕರ ಜೇಬಿಗೆ ಹೆಚ್ಚುವರಿ ಹೊರೆ ತಂದಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.